ಇವತ್ತು ಯಾವ ವಿಚಾರವಾಗಿ ನಾವು ಮಾತಾಡೋದು ನೀವು ಕೇಳೋದು ಅಂತ. ಎಷ್ಟು ವಿಚಾರಗಳನ್ನ ಕೇಳಿಲ್ಲ ನೀವು? ಚಿಕ್ಕ ವಯಸ್ಸಿಂದ ಎಷ್ಟು ದೇವಸ್ಥಾನಕ್ಕೆ ಹೋಗಿಲ್ಲ, ಎಷ್ಟು ವಿಚಾರಗಳನ್ನ ಓದಿಲ್ಲ, ಕೇಳಿಲ್ಲ, ತಿಳಿದಿಲ್ಲ. ಮತ್ತು ಇವತ್ತು ಒಂದು ಅರ್ಧ ಗಂಟೆ ಇನ್ನೊಂದಷ್ಟು ವಿಚಾರ ಕೇಳಿ ಏನಾಗ್ಬೋದು ರಿಸಲ್ಟು? ಮೆಮೊರಿ ಕಾರ್ಡಲ್ಲಿ ಇನ್ನೊಂದೆರಡು ಸಾಂಗ್ ಸೇರ್ಕೊಳ್ಳಿ. ಮೊಬೈಲಲ್ಲ, ಮೊಬೈಲ್ ಬಳಸೋರಲ್ಲ, ಮೊಬೈಲ್ ಫೋನ್ ಇಟ್ಕೊಂಡಿರುವ ವ್ಯಕ್ತಿಯ ಜೀವನದಲ್ಲ. ಈ ದೇಹನೇ ಒಂದು ಮೊಬೈಲ್ ಫೋನ್ ಆದರೆ ಈ ದೇಹದಲ್ಲಿರುವ ಬ್ರೈನ್ ಈ ದೇಹದ ಮೆಮೊರಿ ಕಾರ್ಡ್. ಈ ಮೆಮೊರಿ ಕಾರ್ಡಲ್ಲಿ ಎಷ್ಟು ಸೇರಿಸ್ಕೊಂಡು ಹೋಗ್ತಿದ್ರೆ ಈ ದೇಹಕ್ಕೆ ಹೇಗೆ ಸಂಬಂಧ? ಒಂದು ಮೊಬೈಲ್ ಮೆಮೊರಿ ಕಾರ್ಡಲ್ಲಿ ಅದು 16 GB ಇರಲಿ, 32 GB ಇರಲಿ, 160 GB ಇರಲಿ, ಅಥವಾ 1 TB 2 TB ಇರಲಿ, ಅದರೊಳಗೆ ಅಷ್ಟು ವಿಶ್ವದ ಎಲ್ಲ ಆಧ್ಯಾತ್ಮಗಳ ಸ್ಟೋರೇಜ್ ಇರಲಿ, ಎಲ್ಲ ವಚನಗಳ, ಎಲ್ಲ ಸಾಧು ಸತ್ಪುರುಷರ ಮಾತುಗಳು, ಮಾರ್ಗದರ್ಶನ ಇರಲಿ ಆ 2 TB ಒಳಗಡೆ. ಆ ಮೆಮೊರಿ ಕಾರ್ಡ್ ಎನ್ಲೈಟನ್ ಆಗೋಯ್ತಾ? ಅಂದರೆ ಈ ಮಾಹಿತಿ ಸಂಗ್ರಹ ಮುಂದೆ ಹೇಗೆ ಹೋಗಬೇಕು ಅನ್ನೋದಕ್ಕಲ್ವಾ? ಬ್ಯಾಂಗ್ಳೂರನ್ನೋ ಮ್ಯಾಪ್ ಮೇಲೆ ಕೂತ್ಕೊಂಡ್ಬಿಟ್ಟು ಬ್ಯಾಂಗ್ಳೂರಲ್ಲಿದ್ದೀನಿ ಅಂತ ಹೇಳೋಕ್ಕಾಗತ್ತಾ? ಬ್ಯಾಂಗ್ಳೂರೇ ಬೇರೆ, ಮ್ಯಾಪೇ ಬೇರೆ ಅಲ್ವಾ? ಈ ಸಾಧು ಸತ್ಪುರುಷರು ಹೇಳ್ತಾ ಇರೋದು, ಶ್ರುತಿ ಸ್ಮೃತಿಗಳು ಹೇಳ್ತಾ ಇರೋದು, ಬುದ್ಧ, ಮಹಾವೀರ, ಅಲ್ಲಮ, ರಮಣ ಹೇಳ್ತಾ ಇರೋದೆಲ್ಲ ಮ್ಯಾಪ್ ಅಲ್ವಾ? ಆ ಮ್ಯಾಪ್ ಹಿಡಿದು ನಾವು ಸಾಗಬೇಕಲ್ವಾ? ಒಬ್ಬ ಹೇಳ್ತಾರೆ, ಜೀಸಸ್ ಹೇಳ್ತಾರೆ, ಲವ್ ಇಸ್ ಗಾಡ್ ಅಂತ, ಪ್ರೇಮವೇ ಪರಮಾತ್ಮ ಅಂತ. ಅಂದರೆ ನಾನೀಗ ಅದೊಂದು ಮ್ಯಾಪ್ ಸಿಕ್ಕಿದೆ ಕೈಗೆ. ನನಗೆ ಪ್ರೇಮಿಸೋದರಲ್ಲಿ ಆಸಕ್ತಿ ಇದ್ದರೆ ಆ ಪ್ರೇಮದಲ್ಲಿ ನಾನು ಪೂರ್ಣ ನನ್ನನ್ನು ನಾನು ಕೊಟ್ಟು ಆ ಪ್ರೇಮಕ್ಕೆ ತನು ಮನ ಧನ ಎಲ್ಲ ನನ್ನ ಇಡೀಯಾಗಿ ಕೊಟ್ಟು ಆ ಪಾತಲ್ಲಿ ಚಲಿಸಿ ನೋಡಬೇಕು. ಜೀಸಸ್ ಹೇಳ್ತಾ ಇರೋದರಲ್ಲಿ ಏನಾದರೂ ಇದೆಯಾ ಅಂದರೆ, ಅಷ್ಟಾವಕ್ರ ಮಹಾಗೀತಾದಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರತಿಯೊಂದು ಋಷಿಯ ಸತ್ಪುರುಷನ ಸಂಬೋಧಿಗೆ ಒಳಗಾದಂಥ ಸದ್ಗುರುವಿನ ಅವರ ಮಾತುಗಳು ಹೇಗೆ ಅಂದರೆ, ಹುರಿದ ಕಲ್ಲಿದ್ದಲ ಬೂದಿಯಂತೆ ಅಂತ. ಏನು ಹೇಳಿ? ಮಂತ್ರಗಳು, ಮಂತ್ರಶಾಸ್ತ್ರ ಸ್ಮೃತಿ, ಓಶೋ ಇರ್ಬೋದು, ರಮಣ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರ ಮಾತುಗಳು ಪುಸ್ತಕದಲ್ಲಿರೋದಾಗಲಿ CD-ಯಲ್ಲಿರೋದಾಗಲಿ ಇದೆಲ್ಲ ಏನು? ಎಸೆನ್ಷಿಯಲಿ ಇದೆಲ್ಲ ಯಾವುದೋ ಒಂದು ಕಲ್ಲಿದ್ದಲು ಉರಿದು ಉಳಿದ ಬೂದಿ. ಅಂದರೆ ಆ ಮಂತ್ರ ಸತ್ಯಾನ್ವೇಷಣೆಯನ್ನೋ ಬೆಂಕಿಲಿ ನಾನು ಹೆಂಗೆ ಉರಿದೆ ಅಂತ ಹೇಳ್ತಾ ಇರೋದು. ನಾನು ನಿನ್ನಂಗೆ ಕಲ್ಲಿದ್ದಲಾಗಿದ್ದೆ, ನಾನು ನಿನ್ನಂಗೆ ಹಾರ್ಡ್ ಆಗಿದ್ದೆ, ನಾನು ನಿನ್ನ ಹಾಗೇನೆ ಭಾಳ ಲಿಮಿಟೆಡ್ ಆಗಿ ಒಂದು ಮ್ಯಾಚ್ ಬಾಕ್ಸ್ ಒಳಗಿರುವ ಮಿಂಚು ಹುಳಿದ ಹಾಗೆ ನಾನು ನನ್ನದೇ ಆದ ಒಂದು ಕೋಟೆ ಒಳಗೆ ಮುಳುಗೋಗಿದ್ದೆ. ಹೀಗೆ ಮಾಡಿದೆ. ಹೀಗೆ ಮಾಡಿದಾಗ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ. ಹೇಗೆ ನೋಡ್ತಾ ಇದ್ದೀನೋ ಹಾಗಾಗೆ ಕಾಣಿಸ್ಕೊತಾ ಇದೆ ಅಂತ ತನ್ನ ಅನುಭವನ ತಾನು ಸಾಗಿ ಹೋದ
ಕಲ್ಲಿದ್ದಲಿಂದ ಬೂದಿವರೆಗೆ ಸಾಗಿ ಹೋಗಿ ಆ ಬೆಂಕಿಯಲ್ಲಿ ಬೆಂದು ಡಿಸಪಿಯರ್ ಆದ ಬಗೆ ಹೇಗೆ ಅಂತ ಹೇಳ್ತಾ ಇರೋದು ಶಾಸ್ತ್ರಗಳು. ಈಗ ಹೇಗೆ H2O ಅಂತ ಒಂದು ಸೂತ್ರ ಇದೆ ನೀರಿಗೆ. H2O 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 ಅಂತ 1,00,000 ಸಲ ಬರೆದ್ರೆ ನೀರು ಉದ್ಭವ ಆಗ್ಬಿಡುತ್ತಾ? ಅದು ಸೂತ್ರ. ನೀರಿನಲ್ಲಿ ಏನು ಕಂಪೋಸಿಷನ್ ಇದೆ ಅಂತ ಸೂತ್ರ. ಆ ಕಂಪೋಸಿಷನ್ನ ಮಾಡಿದಾಗ ಆ ಕಂಪೋಸಿಷನಲ್ಲಿ ನೀರಿರುತ್ತೆ ಅಂತ ಸೂತ್ರ. ಬರೀ ಮಾಹಿತಿ H2O ಮಾಹಿತಿ ನೀರಲ್ಲ ಅಲ್ವೇ? ಅಂದಮೇಲೆ ಬೆಳಗ್ಗೆ ಏನೋ ನನಗೆ ಗೊತ್ತು, ಇದೆಲ್ಲ ನಾನು ಓದಿದ್ದೀನಿ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು ಅಂತ ನಾವೊಂದಷ್ಟು ಮಾತಾಡೋದು. ನೀವು ಏನೋ ತಿಳ್ಕೊಳ್ತೀನಿ ನನಗೆ ನೀವು ಕೇಳೋದು. ಎಷ್ಟು ಹೇಳಿಲ್ಲ ಈ ಭೂಮಿ ಮೇಲೆ, ಎಷ್ಟು 1000 ವರ್ಷದಿಂದ ಎಷ್ಟು ಜನ ಹೇಳಿಲ್ಲ. ಇದು ಹೇಗೆ ನಡೀತಾ ಇದೆ ಅಂದರೆ, ಈ ದೇವಸ್ಥಾನದಲ್ಲಿ ಒಂದು ಮೈಕ್ ಹಾಕಿರ್ತಾರೆ, ಬೆಳಗ್ಗೆ ಹೊತ್ತು ಹಾಡು ಹಾಕಿರ್ತಾರೆ, ನಂಬಿದೆ ನಿನ್ನ ನಾಗಾಭರಣ ನನ್ನ ಅಂತ ಕೇಳಿರ್ಬೇಕು ನೀವು. ಅಲ್ಲಿ ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ. ಎಷ್ಟು ಅದ್ಭುತ ಇದೆ ಒಂದೊಂದು ಪದ ಗೊತ್ತಾ ಹಾಡಲ್ಲಿ. ಯಾರಾದರೂ ಕೇಳ್ತಾರೆ ಎವ್ರಿ ಡೇ ಬೆಳಗ್ಗೆ ದೇವಸ್ಥಾನದಲ್ಲಿ ಹಾಡು ಮಂತ್ರ ಭಜನೆ ಕೀರ್ತನೆಗಳು ಹಾಕಿರ್ತಾರಲ್ಲ ಬೆಳಗ್ಗೆ ಅದನ್ನು ಹಾಕೋ ಪೂಜಾರಿನಾದರೂ ಕೇಳ್ತಾರೆ ಅಂದರೆ ಅದನ್ನು. ಹಾಗೇನೆ ಮಸೀದಿದೆ ಆಗಿರಲಿ, ಚರ್ಚ್ದೇ ಆಗಿರಲಿ, ಈ ಧರ್ಮ ಆ ಧರ್ಮ ಅಂತಲ್ಲ, ಯಾವುದೇ ಆಗಿರಲಿ, ನಾನು ಹೇಳ್ತಿರೋದು ಮಾಡ್ತಾ ಇರೋದು ಡಂಬಾಚಾರ, ಡ್ರಾಮಾ ಅಂತ ನೋಡ್ತೀವಲ್ಲ ಸಣ್ಣ ಮಕ್ಕಳದು, ಅದೇ ಥರ ನಾವು ದೊಡ್ಡವರು ಲೈಫಲ್ಲಿ ಆಡ್ತಾ ಇರೋ ಡ್ರಾಮೆ ಬಾಸ್. ಯಾಕೆ ಡ್ರಾಮಾ? ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ, ಇಂಥದ್ದು ಮಾಡಬೇಡ, ನೀನು ಒಳ್ಳೇದಕ್ಕೆ ಹೇಳೋದು ಅಂತ. ಯಾವುದೇ ವಿಷಯ ಆಗಲಿ ನಿಜವಾಗ್ಲೂ ಒಳ್ಳೇದಕ್ಕೆ ಕೇಳ್ತಾ ಇದ್ದೀವೋ ಅಥವಾ ನಮ್ಮ ಡಿಸ್ಟರ್ಬೆನ್ಸ್ನ ಅವ್ರ ಮೇಲೆ ಎಸಿತಾ ಇರ್ತೀವೋ? ದರ್ಶನ ಅಂದರೆ ಪ್ರತಿಯೊಂದು ಸಂಗತಿಯ ಬಗ್ಗೆನೂ, ಪ್ರತಿಯೊಂದು ನನ್ನ ಜೀವನದ ಒಂದೊಂದು ಉಸಿರಿನ ಕ್ಷಣದ ಜೀವನದಲ್ಲೂ ಬರ್ತಾ ಇರೋ ಒಂದೊಂದು ಸನ್ನಿವೇಶನೂ ಒಳನೋಟದಿಂದ, ಅಂತಶ್ಚಕ್ಷುವಿಂದ ನೋಡಿ ಇದು ಏನು ಅಂತ ತಿಳಿದು ಬಾಳೋದು ಧಾರ್ಮಿಕ ಜೀವನ. ಈ ಅನ್ಕಾನ್ಷಿಯಸ್ ಆಗಿ ಮೆಕ್ಯಾನಿಕಲ್ ಅಂದರೆ ಏನ್ರಿ? ಯಾವುದು ಅನ್ಯಾಚುರಲ್ ಜೀವನ ಅಂದರೆ ಗಿಡ ಮರ ಪ್ರಾಣಿ ಪಕ್ಷಿಗಳು ಆಕಾಶ ನಕ್ಷತ್ರ ಇದೆಲ್ಲ ಒಟ್ಟುಮೊತ್ತವಾಗಿ ನೇಚರ್ ಅಲ್ವಾ? ನೇಚರ್ ಯಾವುದು ನೇಚರ್ಗೆ ಅನುಗುಣವಾಗಿ ಬದುಕ್ತಾನೆ ಅವನು ನ್ಯಾಚುರಲ್ ಅಂದರೆ ಡೆಫಿನಿಷನ್ ಇಷ್ಟೆ. ನೇಚರು ಏನು ನೇಚರು? ಸೂರ್ಯನ ಕಿರಣ ಮೂಡಕ್ಕೆ ಮೊದಲೇ ಪಕ್ಷಿಗಳೆಲ್ಲ ಹೇಳ್ತಾವೆ, ಅದು ನ್ಯಾಚುರಲ್. ಸೂರ್ಯ ಮುಳುಗುವ ಸೂಚನೆ, ಬೆಳಕು ಕಡಿಮೆ ಆಗ್ತಿದ್ದಂಗೆ ಮಲ್ಕೊಂಡ್ಬಿಡ್ತಾವೆ ಪಕ್ಷಿ, ಅದು ನ್ಯಾಚುರಲ್. ಹಸುವಾದಾಗ ತಿಂತಾವೆ. ಸೂರ್ಯ ಬರೋವರೆಗೂ ಕಾಯ್ತಾ ಇರುತ್ತೆ ಮರ ಗಿಡಗಳು. ಬರ್ತಾ ಇದ್ದಂಗೆ ಫೋಟೋಸಿಂಥಸಿಸ್ ಸ್ಟಾರ್ಟ್ ಆಗುತ್ತೆ. ನಾವು ಹಂಗೆ ಬದುಕಕ್ಕಾಗತ್ತಾ? ಪಕ್ಷಿಗಳ ಥರ ಆಯಿತು, ಆಫೀಸ್ಗೆ ಹೋಗಬೇಕು, ದುಡಿಬೇಕು, ಕೆಲಸ ಮಾಡಬೇಕು, ಕರೆಕ್ಟ್. ಪಕ್ಷಿಗಳ ಥರ 5 ಗಂಟೆಗೆ ಎದ್ಬಿಟ್ಟು 6 ಗಂಟೆಗೆ ಮಲ್ಗೋಕ್ಕಾಗಲ್ಲ, ನಿಜ. ಆದರೆ ಇದು ನ್ಯಾಚುರಲ್ಲು. ನಾನು ಬದುಕ್ತಾ ಇರೋ ರೀತಿ ನ್ಯಾಚುರಲ್ ಅಲ್ಲ ಅಂತ ಎಚ್ಚರನಾದರೂ ಇರಬೇಕಲ್ಲ. ಪಕ್ಷಿಗಳ ಥರ ಮರ ಗಿಡಗಳ ಥರ ನಾವು ಬದುಕೋಕ್ಕಾಗಲ್ಲ. ರಾತ್ರಿ ಶಿಫ್ಟ್ಗೆ ಹೋಗ್ಬೇಕಾಗುತ್ತೆ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಟಿ ವಿಲಿ ಕೆಲಸ ಮಾಡಬೇಕಾಗ್ತದೆ, ನ್ಯೂಸ್ ಓದಬೇಕಾಗುತ್ತೆ.
ನೈಟ್ ಶಿಫ್ಟ್ ಆಟೋ ಓಡಿಸ್ಬೇಕಾಗತ್ತೆ, ರಾತ್ರಿ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಕರೆಕ್ಟು, ಸೂರ್ಯನ ಜೊತೆಗೆ ಮೂವ್ ಆಗೋಕ್ಕಾಗಲ್ಲ, ಒಪ್ಕೊಳ್ಳೋಣ, ಕರೆಕ್ಟು. ಆದರೆ ನಾನು ನ್ಯಾಚುರಲ್ ಆಗಿ ಬದುಕ್ತಾ ಇಲ್ಲ ಅನ್ನೋ ಎಚ್ಚರನಾದರೂ ಇರಬೇಕಲ್ವಾ? ಆ ಎಚ್ಚರ ಇಲ್ಲದೆ ಇದ್ದರೆ ಹೇಗೆ ಬದುಕ್ತಾ ಇದ್ದೀನಿ, ಇದೇ ಸತ್ಯ ಅಂತ ಅಂದ್ಕೊಂಡ್ಬಿಡ್ತೀನಲ್ವಾ? ಇದೇ ಸತ್ಯ ಅಂದ್ಕೊಂಡ್ಬಿಟ್ರೆ ಏನು ಅಪಾಯ? ಈ ರೀತಿ ನಾನು ಎವ್ರಿ ಡೇ 365 ದಿನ ನಿಸರ್ಗದ ತತ್ವಗಳಿಗೆ ವಿರುದ್ಧವಾಗಿ ಬದುಕ್ತಾ ಇದ್ದೀನಿ ಅನ್ನುವ ವಿಷಯ ವಿಸ್ಮರಣೆಗೋದ್ರೆ, ಆ ರೀತಿ ಬದುಕ್ತಾ ಇರೋದ್ರಿಂದ ಬರುವ ಕಾಯಿಲೆ ಬಗ್ಗೆ ನನಗೆ ಗೊತ್ತೇ ಆಗಲ್ಲ. ನಾನು ಊಟ ಮಾಡೋ ಸಮಯದಲ್ಲಿ ಮಾಡ್ತಾ ಇಲ್ಲ ನೋಡಿ, ಸಿಂಪಲ್ ಜಠರಾಗ್ನಿ ಅಂತ ಇರುತ್ತೆ. ಊಟ ಮಾಡಿದ್ದು ಹೇಗೆ ಅರಗುತ್ತೆ? ಊಟ ಮಾಡಿದ್ದು ಹೊಟ್ಟೆಗೆ ಹೋಗುತ್ತೆ ಅಲ್ಲ, ಹೊಟ್ಟೆಗೆ ಹೋದ್ಮೇಲೆ ಅದು ಹೆಂಗೆ ಮಿಕ್ಸರ್ ಕೆಲಸ ಮಾಡುತ್ತೆ. ಅಲ್ಲಿ ಒಂದು ಜಠರಾಗ್ನಿ ಅಂತ, ಜಠರ ಇದೆಯಲ್ಲ ಅಲ್ಲೊಂದು ಫೈರ್, ಜಠರಾಗ್ನಿ ಅಂತ ಹೇಳ್ತಾರೆ. ಅದು ಇದನ್ನು ಡೈಜೆಸ್ಟ್ ಮಾಡುತ್ತೆ. ಈ ಡೈಜೆಷನ್ಗೆ ಕೆಲಸ ಶುರು ಜಠರಾಗ್ನಿ ಕೆಲಸ ಶುರು ಮಾಡ್ತಿದ್ದಂಗೆ ನಾವು ಮೇಲಿಂದ ಐಸ್ ಕ್ರೀಮ್ ತಿಂದ್ಬಿಡೋದು. ಏನಾಗಬೇಕು ಜಠರಾಗ್ನಿಗೆ? ರೀ ಐಸ್ ಕ್ರೀಮ್ ತಿನ್ಬೇಡ್ರಿ ಇಷ್ಟೇ ಹೇಳ್ಬಿಟ್ರೆ, ಊಟ ಮಾಡಿದ ತಕ್ಷಣ ಐಸ್ ಕ್ರೀಮ್ ತಿನ್ಬೇಡ್ರಿ ಅಂದರೆ ನೀನು ಯಾರು ಹೇಳೋಕ್ಕೆ ಅನಿಸುತ್ತೆ? ಇದು ನಿನಗೆ ಡೆಟ್ರಿಮೆಂಟಲ್, ಇನ್ನು ಆರೋಗ್ಯಕ್ಕೆ ಕುಂದುಂಟಾಗದ್ದು ಅಂತ ಗೊತ್ತು ಮಾಡಿಕೊಟ್ರೆ, ಗೊತ್ತಾದವ ಆ ಮಿಸ್ಟೇಕ್ ಮಾಡೋಕ್ಕೋಗಲ್ಲ ಅಲ್ವೇ? ಗೊತ್ತಿದ್ದು ಮಾಡ್ತಾರೆ ಅಂದರೆ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಆ್ಯಕ್ಷನ್ಸ್. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಅನ್ಯಾಚುರಲ್ ಆಗಿ ಬದುಕ್ತಾ ಇದ್ದೀವಿ. ನಮ್ಮದು ಊಟ, ನಮ್ಮದು ನೋಟ, ನಮ್ಮದು ಕೆಲಸ, ದಟ್ಸ್ ನಾಟ್ ರಾಂಗ್. ದಟ್ಸ್ ಹೌ ದ ವರ್ಲ್ಡ್ ಹ್ಯಾಸ್ ಬಿಕಮ್. ಪ್ರಪಂಚ ಆಗೋಗಿದೆ. ಯಾವಾಗಲೂ ಕಿವಿ ಒಳಗೆ ಹೆಡ್ಫೋನ್ ಇಟ್ಕೊಂಡೆ ಓಡಾಡ್ತಾ ಇರೋದು ಆಗೋಗಿದೆ. ಜನರನ್ನ ಭೇಟಿ ಮಾಡಿದೆ. ಹಾಗೆ ATM ಅಲ್ಲಿ ಅದೇ ಕಾರ್ಡಲ್ಲಿ ಪಿಜ್ಜಾನು ತರಿಸ್ಕೊಂಡು ಊಟ ಮಾಡಿಕೊಂಡು ಹಂಗೆ ಮಲ್ಕೊಂಡು ಟಿ ವಿ ನೋಡ್ಕೊಂಡು ಒಬ್ಬನೇ. ಇದನ್ನೇ ಅಲ್ವಾ ಜೈಲಲ್ಲಿ ಮಾಡೋದು. ಪನಿಷ್ಮೆಂಟ್ ಅಂದರೆ ಏನು? ಸಮಾಜದಿಂದ ಬೇರೆ ಮಾಡಿ ಪ್ರತ್ಯೇಕವಾಗಿ ಒಂದು ಜಾಗದಲ್ಲಿ ಇರಿಸೋದು, ಅದನ್ನು ಜೈಲ್ ಅಂತ. ಅಲ್ಲಿ ತಿನ್ನಕ್ಕೆ ಕೊಡ್ತಾರೆ, ಆಟನೂ ಆಡಿಸ್ತಾರೆ, ನ್ಯೂಸ್ ಪೇಪರು ಕೊಡ್ತಾರೆ, ಟಿವಿನೂ ಕೊಡ್ತಾರೆ, ಮನೆ ಮಂದಿಗಳೆಲ್ಲ ಭೇಟಿ ಮಾಡೋಕ್ಕೂ ಅವಕಾಶ ಇದೆ, ಪೆರೋಲ್ ಮೇಲೆ ರಜಾದ ಮೇಲೆ ಹೋಗೋಕ್ಕೂ ಇದೆ, ಧ್ಯಾನ ಮಾಡ್ಬೋದು, ಎಲ್ಲ ಇರುತ್ತೆ ರೀ ಜೈಲಲ್ಲಿ. ಜೈಲ್ ಅಂತಂದರೆ ನೀವು ಸಿನಿಮಾದಲ್ಲಿರೋ ಜೈಲು ಅಂದ್ಕೊಳ್ಬೇಡಿ. ವಾರಕ್ಕೆ ಒಂದ್ಸಲನೋ 2 ಸಲನೋ ನಾನ್ ವೆಜ್ ಮಾಡಿಕೊಡ್ತಾರೆ ರೀ ಜೈಲಲ್ಲಿ. ಎಲ್ಲಿದ್ದೀರಾ? ಮತ್ತು ಏನು ಪನಿಷ್ಮೆಂಟ್ ಅವ್ರಿಗೆ? ಏನು ಪನಿಷ್ಮೆಂಟ್ ಅಂದರೆ, ನೀನು ಸಮಾಜದ ಮಧ್ಯದಲ್ಲಿ ಬದುಕಕ್ಕೆ ಯೋಗ್ಯ ಅಲ್ಲ, ಜನರ ಮಧ್ಯದಲ್ಲಿ ಇರುವಕ್ಕೆ ಇನ್ನೂ ನೀನು ಪ್ರಿಪೇರ್ ಆಗಿಲ್ಲ, ಪಶು. ನೀನು 3 ವರ್ಷ ಜೈಲಲ್ಲಿದ್ದರೆ, 5 ವರ್ಷ ಜೈಲಲ್ಲಿದ್ದರೆ, ಜೀವಾವಧಿ ಕಾಲ ಜೈಲಲ್ಲೇ ಇದ್ಬಿಟ್ರೆ ನೀನೂ ಸುಧಾರಿಸ್ತೀಯಾ? ನೀ ಸಪ್ರೇಟ್ ಆಗಿರೋದ್ರಿಂದ ಈ ಸಮಾಜದ ಈ ಪ್ರತಿಯೊಂದು ಜನರ ಸಹಯೋಗ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಾಗುತ್ತೆ. ಹಂಗೆ ಗೊತ್ತಾಗಿ ನೀವು ವಾಪಸ್ ಬಂದಾಗ ಸಮಾಜದಲ್ಲಿ ಯೋಗ್ಯ ಪುರುಷನಾಗಿ ಬದುಕ್ತೀಯಾ ಅನ್ನುವ ಕಾರಣದಿಂದ ಜೈಲ್ಗೆ ಹಾಕೋದು, ಸಪ್ರೇಟ್ ಮಾಡಿ. ನಾವೇ ಹಂಗೆ ಸಪ್ರೇಟ್ ಆಗಿಬಿಟ್ರೆ ಯಾರಿಗೂ ಮಾತಾಡಲ್ಲ, ಯಾರಿಗೂ ಕೇಳಲ್ಲ. ಮೆಸೇಜಲ್ಲೇ ಹ್ಯಾಪಿ ಬರ್ತ್ಡೇ ಟು ಯು, ಫೇಸ್ಬುಕ್ಕಲ್ಲೇ ಫ್ರೀ ಅಲ್ವಾ? ನೋಡಿ ಯಾವ ಮಟ್ಟಕ್ಕೆ ಇಳಿದಿದ್ದೀವಿ ಅಂದರೆ, ಬರ್ತ್ಡೇಗೆ ಹೋಗಿ ಮನೆಗೆ ಹೋಗಿ ಹಗ್ ಮಾಡ್ಕೊಳ್ತಾ ಇದ್ದ ಜನ ಈಗ ಕಾಲ್ ಮಾಡಿ ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ವೆಡ್ಡಿಂಗ್ ಡೇ, ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಬರ್ತ್ಡೇ ಅಂತ ಕಾಲ್ ಮಾಡಿ ಹೇಳಲ್ಲ, ಮೆಸೇಜ್ ಮೂಲಕ. ಅದು ಯಾವಾಗ? ನೆಕ್ಸ್ಟ್ ಡೇ ಹಬ್ಬದ ದಿನ ಆಗಿದ್ರೆ ಹಿಂದಿನ ದಿನನೇ ಹ್ಯಾಪಿ ಗೌರಿ ಗಣೇಶ ಚತುರ್ಥಿ ಇನ್ ಅಡ್ವಾನ್ಸ್. ಏನಕ್ಕೆ ಇನ್ ಅಡ್ವಾನ್ಸು? ನಾಳೆ ₹1 ಒಂದು ಮೆಸೇಜಿಗೆ, ಅದಕ್ಕೆ ಇನ್ ಅಡ್ವಾನ್ಸ್. ಎಲ್ಲರಿಗಿಂತ ಮೊದಲು ನಾನು ನಿನಗೆ ವಿಶ್ ಮಾಡಬೇಕು. ಭೂಮಿ ಮೇಲೆ ಇರೋರೆಲ್ಲರಿಗಿಂತ ಮೊದಲು ನನ್ನ ಮಗುಗೆ ಹೋಗಿ ನಾನು ಬರ್ತ್ಡೇ ಹೇಳಬೇಕು ಅಂತ ಹಗಲು ರಾತ್ರಿ ಟ್ರಾವೆಲ್ ಮಾಡಿಕೊಂಡು 12 ಗಂಟೆ ಒಳಗಡೆ ಮನೆಗೆ ಹೆಂಗೆ ತಲುಪ್ತೀನೋ ಅಂತ ತಲುಪಿ ಆ ಟೈಮಲ್ಲಿ ಹೋಗಿ ಆ ಮಗುನ ಹ್ಯಾಪಿ ಬರ್ಡೇ ಅಂತ ಹೇಳ್ತಿದ್ದ ಮನುಷ್ಯ ಇಲ್ಲಿ
ಒಂದು ದಿನ ಇನ್ ಅಡ್ವಾನ್ಸ್ ನೋಡಿ. ಅಂಥ ವಿಶಸ್ಗೆ, ಅಂಥ ಶುಭಾಶಯಗಳಿಗೆ, ಅಂಥ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಹ್ಯಾಪಿ ಗೌರಿ ಗಣೇಶ, ಹ್ಯಾಪಿ ದಿವಾಳಿ ಆಗಿರೋ ತಾನೇ ಇದು. ಮನುಷ್ಯ ಹೃದಯದಲ್ಲಿ ದಿವಾಳಿ ಆಗಿದ್ದರೆ ತಾನೇ. ₹1 ಮೆಸೇಜ್ಗೆ ಕೊಡದೇ ಇರುವಂಥ ವ್ಯಕ್ತಿಯ ವಿಶಸ್ಗೆ ಏನು ಬೆಲೆ ರೀ? ಆತನೇ ನಿರ್ಗತಿಕ. ₹1 ನನಗೋಸ್ಕರ ಖರ್ಚು ಮಾಡೋಕ್ಕೆ ಸಿದ್ಧ ಇಲ್ಲದೆ ಇರುವಂಥ ಭಿಕಾರಿ. ಅವನು ಹೇಳ್ತಾನೆ ಆಲ್ ದ ವೆರಿ ಬೆಸ್ಟ್. ಎಲ್ಲ ನಾನು ಏನು ಮಾಡ್ತಾ ಇದ್ದೀವಿ, ಹೇಗೆ ಬದುಕ್ತಾ ಇದ್ದೀವಿ ಅಂತ ಗೊತ್ತಿಲ್ಲದೆ ಥೂರ್ಕೊಂಡು ಹೋಗ್ತಾ ಇರುವ ಜೀವನ. ಇದನ್ನ ಮೆಕ್ಯಾನಿಕಲ್ ಅಂತ. ಅಂದರೆ ಏನು ಮೆಕ್ಯಾನಿಕಲ್? ಮೆಕ್ಯಾನಿಕಲ್ ಅಂದರೆ ಮೆಷಿನಿಂದ ಬಂದಿರುವ, ಮೆಷಿನ್ ಥರ ಬದುಕುವ ಜೀವನ ಮೆಕ್ಯಾನಿಕಲ್. ನೇಚರ್ ಥರ ಬದುಕುವ ಜೀವನ ನ್ಯಾಚುರಲ್. ಮೆಷಿನ್ ಯಾವ ಥರ ಬದುಕುತ್ತೆ? ವಾವ್, ಮೆಷಿನ್ ಎಷ್ಟು ಪ್ರಿಸೈಸ್, ಎಷ್ಟು ಆ್ಯಕ್ಯುರೇಟ್ ಕಂಪ್ಯೂಟ್ರು. ಮನುಷ್ಯ ಅಷ್ಟು ಆ್ಯಕ್ಯುರೇಟ್ ಆಗೋಕ್ಕಾಗತ್ತಾ? ಎಷ್ಟು ಆ್ಯಕ್ಯುರೇಟ್. ಹಗಲು ರಾತ್ರಿ ಹೇಗೆ ಕೆಲಸ ಮಾಡ್ತದೆ ಮೆಷಿನ್ ಲೈಫ್, ಮೆಕ್ಯಾನಿಕಲ್ ಲೈಫ್ ಚೆನ್ನಾಗಿರ್ಬೇಕಲ್ಲ. ನಾವು ಮೆಕ್ಯಾನಿಕಲ್ ಆದರೆ ಕಳ್ಳರಿಗೂ ಅದೇ ಭಾಷೆ, ತಂದೆ ತಾಯಿಗೂ ಅದೇ ಭಾಷೆ. ಜೊತೆಯಲ್ಲಿ ಒಂದೇ ಚಾಪೆ ಹಾಸಿಗೆ ಹಂಚ್ಕೊಂಡು ಜೊತೆಯಲ್ಲಿ ಬೆಳೆದಂಥ ಅಣ್ಣ ತಮ್ಮಂದರು ಬಂದು ದುಡ್ಡು ಕೇಳಿದ್ರು ಅದೇ ಉತ್ತರ, ಸಾಲ್ಗಾರ ಬಂದು ಕೇಳಿದ್ರು ಅದೇ ಉತ್ತರ. ಇಡೀ ಫ್ಯಾಮಿಲಿ ಒಂದು ಕಡೆ ನಿಂತು ಕೃಷಿನೋ ಹೈನುಗಾರಿಕೆನೋ ಕೂಲಿನೋ ಮಾಡಿ, ನಮ್ಮನೇಲಿ ಒಬ್ಬನಾದರೂ ಓದ್ಲಪ್ಪ, ನಮ್ಮನೇಲಿ ಒಬ್ಬನಾದರೂ ಕೆಲಸಕ್ಕೆ ಹೋಗಲಿ, ಒಬ್ಬನಾದರೂ ದುಡಿಲಿ, ಒಬ್ಬನಾದರೂ ದುಡಿದ್ರೆ ನಮ್ಮ ಸಂಸಾರಕ್ಕೆ ಒಂದು ಫಿಕ್ಸೆಡ್ ಇನ್ಕಮ್ ಬರುತ್ತೆ ಅಂತ ಇಡೀ ಮನೆಯವರೆಲ್ಲ ಅಜ್ಜಿ ಹಾಲು ಕರೆದು, ತಂದೆ ಕೊಟ್ಟಿಗೆ ಕ್ಲೀನ್ ಮಾಡಿ, ಇನ್ನೊಂದು ಮಗ ಹಾಲು ಮಾರಿ, ಇನ್ನೊಬ್ಳು ಅಕ್ಕ ತೆಂಗಿನ ಗರಿ ಅದು ಇದನ್ನು ಹೆಣ್ದು ಮಟ್ಟಾಳೆ ಮಾಡಿ ಮಾರಿ ಅಷ್ಟು ದುಡ್ಡು ಸೇರಿಸಿ ಮನೇಲಿರೋ ಒಬ್ಬನಿಗೆ ಬೆಂಗಳೂರುವರೆಗೂ, ಕಾನ್ಪುರ್ವರೆಗೂ, ಡೆಲ್ಲಿವರೆಗೂ ಕಳಿಸಿ ಓದಿಸಿದ್ರೆ ಹೇಗೆ ನಡ್ಕೊಳ್ತೀವಿ ನಾವು? ಆಮೇಲೆ ಫ್ಯಾಮಿಲಿಗೆ, ಇಡೀ ಫ್ಯಾಮಿಲಿಯ ಶ್ರಮದಿಂದ ಹರಳಿದ ಹೂವು ಹಾವಾಗಿ ಕಚ್ಚಲ್ವಾ ಫ್ಯಾಮಿಲಿಗೆ? ಯಾಕೆ ಅಂದರೆ ಮೆಕ್ಯಾನಿಕಲ್ ಲೈಫ್. ನಿನ್ನೊಳಗೆ ಪ್ರೇಮ ಇಲ್ಲ ಅಂತ ಅಲ್ಲ, ನಿನ್ನೊಳಗೆ ಕನ್ಸರ್ನ್ ಇಲ್ಲ ಅಂತಿಲ್ಲ, ನಿನ್ನೊಳಗಡೆ ಆಪ್ತತೆ ಇಲ್ಲ ಅಂತಲ್ಲ, ಎಲ್ಲ ಇದೆ ಸ್ವಾಮಿ. ಯಾರಲ್ಲಿಲ್ಲ ಇದು? ಯಾರಲ್ಲಿಲ್ಲ? ಎಲ್ಲರಲ್ಲೂ ಇದೆ. ಮೆಕ್ಯಾನಿಕಲ್ ಲೈಫು ಅದು ಇಲ್ಲದಂಗೆ ಮಾಡಿಬಿಡ್ತದೆ. ಜೀವಂತವಾಗಿ ಬದುಕಬೇಕಾಗಿರುವ ಒಬ್ಬ ಜೀವಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಮೆಷಿನ್ ಥರ ತನ್ನ ಜೀವನನ ರೂಪಿಸ್ಕೊಂಡ್ಬಿಟ್ರೆ, ಏಳು, ಶೇವ್ ಮಾಡು, ತಿಂಡಿ ತಿನ್ನು, ಹಾಕು, ಹೊರಡು, ಅಲ್ಲೋಗಿ ಸೇರು, ಆ ಕೆಲಸ ಮಾಡು, ಇದು ಮಾಡು, ಅದು ಮಾಡು, ಇದ್ರ ಜೊತೆಗೆ ಮುಂದೆ ಮಾಡಬೇಕಾಗಿರೋದೆಲ್ಲ, ನೆನ್ನೆ ಬಿಟ್ಟಿರೋದೆಲ್ಲ, ಇದ್ರ ಮಧ್ಯೆ ಯಾರೋ ಬಂದು ಹೇಳೋ ಇನ್ನೊಂದಷ್ಟು, ಕಾನ್ಸ್ಟೆಂಟ್ಲಿ ಇಫ್ ಯು ಆರ್ ಆಕ್ಯುಪೈಡ್ ಲೈಕ್ ಅ ಮೆಷಿನ್, ಹೌ ಕ್ಯಾನ್ ಯು ಲವ್? ಹೌ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಈಸ್ ಸ್ಲೋ ಅಲ್ವಾ? ಒಬ್ರು ಕಷ್ಟ ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ಹೊತ್ತು ಕೇಳ್ಕೋಬೇಕು. ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ? ಬೆಳಗ್ಗೆ ಬೇಗ ಎದ್ದು ಹೋಗ್ತಾ ಇದ್ದೀನಾ, ಡ್ರೈ ಮೆಷಿನ್ ಜೊತೆ ಕೆಲಸ ಮಾಡ್ತಾ ಇದ್ದೀನಾ, ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ತೀನ, ಅದೆಲ್ಲ ವಿಷಯ. ಮಾಡುವವ ಮೆಷಿನ್ ಆಗಿದ್ದೀನಾ, ಜೀವಂತವಾಗಿದ್ದೀನಾ, ಅದು ವಿಷಯ. ಯಾವ ಕೆಲಸ ಅನ್ನೋದೆಲ್ಲ ವಿಷಯ. ಮಾಡುವವ ಮೆಷಿನ್ ಆಗೋಗಿದ್ದಾನಾ, ಜೀವಂತವಾಗಿದ್ದಾನ ಅಂತ, ಅದು ವಿಷಯ. ಮೆಷಿನ್ ಆಗಿದ್ರೆ ಇಷ್ಟುದ್ದ ಮಗು ಆಗಿದ್ರೂ
ನೀವು ಖಂಡಿಸಿರ್ತೀರ ನಿಮ್ಮ ಮನೆಯಲ್ಲಿ ನಿಮ್ಮದೇ ಮಗು ಈ ಭೂಮಿ ಮೇಲೆ ನಿಮ್ಮನ್ನು ಬಿಟ್ಟರೆ ಮತ್ತೊಬ್ಬರು ಆಶ್ರಯ ಕೊಡೋರಿಲ್ಲ ಆ ಮಗುಗೆ. ನೀವು ನೇಣು ಹಾಕಿದ್ರು ಹಾಕಿಸ್ಕೋಬೇಕು, ನೀವು ಹೊಟ್ಟೆ ಹಸಿವು ಹಾಕಿದ್ರು ಹಂಗೆ ಇರಬೇಕು ಆ ಮಗು. ನಿಮ್ಮ ಮನೇಲಿ ಅಕ್ಕಪಕ್ಕ ಒಂದು ಮಗು ಇದೆ, ಸುಮ್ಮನೆ ನೋಡಿ ಆ ಮಗುವಿನ ಕಣ್ಣ ಬಿಟ್ಟಾಕಿ. ನಾನೇನು ಮಾತಾಡ್ತಾ ಇದ್ದೀನಿ, ಬಿಸಾಕಿದ್ನ ಈ ದರ್ಶನ ಬಿಡಿ. ಇದೆಲ್ಲ ಇಂಪಾರ್ಟೆಂಟ್, ರಿಯಲೈಸೇಷನ್ ಇಂಪಾರ್ಟೆಂಟ್. ಲುಕ್ ಅಟ್ ದಟ್ ಚೈಲ್ಡ್ ಫಸ್ಟ್. ನೋಡಿ ಅದ್ರ ಮುಖನ ಒಂದು ಕ್ಷಣ. ಎಷ್ಟು ನಿರಾಶ್ರಯ, ಅನಾಥ, ದೀನ, ಜಸ್ಟ್ ಡಿಪೆಂಡೆಂಟ್ ಆನ್ ಯು. ಆ ಮಗುಗೆ ಶರಾಪ್ ನನ್ನ ಮಾತೇ ಕೇಳಲ್ವಾ, ನಾನು ಹೇಳ್ದಂಗೆ ಕೇಳಲ್ವಾ? ಎಂಥ ಅಗ್ಲಿ ಅಪ್ರೋಚ್, ಅಂಥ ಅಸಹಾಯಕ ಪುಟ್ಟ ಮಗು. ನಾವು ಮಾಡಿದ ತಪ್ಪು ಸರಿ ಅಂತ ಅದಕ್ಕೆ ಪರವಾಗಿ ಕೇಳೋರು ಇನ್ಯಾರಿಲ್ಲ ಈ ಭೂಮಿ ಮೇಲೆ. ಆ ಮಗುನ ನಿಲ್ಲಿಸ್ಕೊಂಡು ಹಿಂಗೆ ಮಾಡ್ಬೇಕು, ಹಿಂಗೆ ನಡ್ಕೋಬೇಕು, ಹಿಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು, ಶಡಾಪ್ ಚೋಪ್ ಅನ್ನೋದಷ್ಟೇ ಅಲ್ಲ, ಎಷ್ಟೋ ಜನ ಹೊಡಿಬೋದು ಮಗುನ. ಇನ್ನೊಂದು ದೇಹದ ಅನುಮತಿ ಇಲ್ಲದೆ ಆ ದೇಹನ ಮುಟ್ಟೋದು ಎಂಥ ಪಾಪ ಅಂತ ಗೊತ್ತಿದ್ರೆ ನಾವು ಆ ಕೆಲಸ ಮಾಡ್ತಾ ಇದ್ವ. ಇನ್ನೊಂದು ದೇಹದ ಅನುಮತಿ ಇಲ್ಲದೆ ಏನನ್ನ ಮಾಡಿದ್ರು ಅತ್ಯಾಚಾರ, ಏನನ್ನ ಮಾಡಿದ್ರು ಅತ್ಯಾಚಾರ ಅಂದ್ರೆ ಅತಿಯಾದ ಆಚಾರ. Complainable interference, in such an interference that I don't agree with that. ನಿಮ್ಮದೇ ಮಗು, ಯಾರಾದರೂ ನೋಡೋರಿಗೆ ಅಯ್ಯೋ ಪಾಪ ಈ ಮಗುಗೆ ಈ ಥರ ಸಿಡುಕ್ತಾ ಇದ್ದಾರಲ್ಲ, ಅಯ್ಯೋ ಹೆಂಡತಿಗೆ ಈಗ ಬೈತಾ ಇದ್ದಾರಲ್ಲ, ಅಯ್ಯೋ ಅವ್ರ ತಂದೆ ತಾಯಿ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಥರ್ಡ್ ಪರ್ಸನ್ಗೆ ಅನಿಸುತ್ತೆ. ನಿಮ್ಗನ್ಸಲ್ವಾ? ಅನಿಸುತ್ತೆ. 100 ಪಟ್ಟಿದೆ ನಿಮ್ಮೊಳಗಡೆ ಅವ್ರಿಗಿಂತ ಕನ್ಸರ್ನು. ನಿಮ್ಮ ಹೆಂಡತಿ ಬಗ್ಗೆ, ನಿಮ್ಮ ಮಗು ಬಗ್ಗೆ, ನಿಮ್ಮ ಗಂಡನ ಬಗ್ಗೆ, ನಿಮ್ಮ ಅಣ್ಣ ತಮ್ಮಂದ್ರ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ, ಪ್ರತಿಯೊಂದರ ಬಗ್ಗೆನೂ ನಿಮ್ಮೊಳಗೆ ಅಖಂಡವಾದ ಪ್ರೇಮ ಇದೆ. ಪ್ರಾಬ್ಲಮ್ ಈಸ್ ಯು ಡೋಂಟ್ ಸಿ ದಟ್. ದ ಪ್ರಾಬ್ಲಮ್ ಈಸ್ ಯು ಹ್ಯಾವ್ ಬಿಕಮ್ ಅ ಮೆಷಿನ್. ಮೆಷಿನ್ ಕೆನಾಟ್ ಸಿ ದಿಸ್ ಮ್ಯಾನ್. ಮೆಷಿನ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ದಿಸ್. ಯು ಶುಡ್ ಸಿ ಯುವರ್ ಟ್ರೂ ನೇಚರ್. ಯುವರ್ ಟ್ರೂ ನೇಚರ್ ಈಸ್ ವಾಟ್? ಅದನ್ನು ನೀನು ನೋಡಬೇಕು. ನೋಡೋದು ಹೇಗೆ? ನಿನ್ನೊಟ್ಟಿಗೆ ಸ್ವಲ್ಪ ಇರಬೇಕು. ಓಡ್ತಾ ಇರೋ ಜೀವನದಲ್ಲಿ ಒಂದು ಸ್ಟಾಪ್ ತಗೋಬೇಕು. ಸ್ಟಾಪ್ ಮಾಡಿದ ತಕ್ಷಣ ಎಲ್ಲ ಆಗ್ಬಿಡುತ್ತಾ? ಎಲ್ಲ ಆಗ್ಬಿಡಲ್ಲ, ಸ್ಟಾಪ್ ಆಗುತ್ತೆ ಅಷ್ಟೇ. ಸ್ಟಾಪ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಓಡ್ತಾ ಇದ್ದಂಥ ಅನಾಚಾರ, ಓಡ್ತಾ ಇದ್ದಾಗ ಆಗ್ತಾ ಇದ್ದಂಥ ಎಲ್ಲ ಕಷ್ಟಗಳು ನಿಲ್ತದೆ ಸ್ಟಾಪಲ್ಲಿ. ಸ್ಟಾಪಿಂದ ಏನಾಗದೇ ಇದ್ರೂ ನನ್ನ ಬಾಡಿಯ ವಿರುದ್ಧ, ನನ್ನ ಮನಸ್ಸಿನ ವಿರುದ್ಧ, ನನ್ನ ಭಾವನೆಯ ವಿರುದ್ಧ, ನನ್ನ ಸಂಬಂಧಗಳ ವಿರುದ್ಧ ಹೆಂಗೆ ಓಡ್ತಾ ಇದ್ನೋ ಅದು ಸ್ಟಾಪ್ ಆಗುತ್ತೆ ಈ ಸ್ಟಾಪಿಂದ. ಫಿಸಿಕಲ್ ಸ್ಟಾಪ್ ಅಷ್ಟೇ ಅಲ್ಲ, ಎಲ್ಲ ಸ್ಟಾಪ್. ದೇಹ, ಮನಸ್ಸು, ಭಾವ, ಸ್ವಲ್ಪ ಸಮಯ ಎಲ್ಲ ಸ್ಟಾಪ್. ಯಾಕೆ? ಈ ಕೆಲಸ ಮಾಡು, ಹಿಂಗೆ ಮಾಡು, ಹಿಂಗೆ ಮಾಡದೇ ಇದ್ರೆ ಹಂಗೆ ಮಾಡ್ತಾರೆ, ಇದೇ ರಿಸಲ್ಟ್ ಕೊಡು ಅನ್ನುವ ಯಾವ ದಬಾವಣೆ ಇಲ್ಲ ದೇಹದ ಮೇಲೆ, ಮನಸ್ಸಿನ ಮೇಲೆ. ಇಲ್ಗೋಗು, ಇಷ್ಟೊತ್ತಿಗೆ ರೀಚ್ ಆಗು, ಇನ್ 15 ಮಿನಿಟ್ಸಲ್ಲಿ ಕೆಂಗೇರಿಯಿಂದ ನಾನು ರಿಂಗ್ ರೋಡ್ ತಲುಪಲೇಬೇಕು. ಡಿಮಾಂಡ್. ಕಾರ್ಗಿಂತ ಫಾಸ್ಟಾಗಿ ಡ್ರೈವರ್ ಮನಸ್ಸು ಓಡ್ತಾ ಇರುತ್ತಲ್ಲಪ್ಪ. ಆಕ್ಸಿಡೆಂಟ್ ಆಗದೆ ಇರ್ತದ? ಕಾರ್ಗಿಂತ ಫಾಸ್ಟಾಗಿ ಅಷ್ಟೊತ್ತಲ್ಲಿ ಅಲ್ಲಿ ಇರಲೇಬೇಕು. ಅದು ನಿಲ್ಲುತ್ತೆ, ಆ ದಬಾವಣೆ ನಿಲ್ಲುತ್ತೆ, ಒತ್ತಡದ ಪರಿಸ್ಥಿತಿ ಇರೋದಿಲ್ಲ ಸುಮ್ಮನೆ ಇದ್ದಾಗ. ಅದಕ್ಕೆ ಬುದ್ಧ ಸಿಟ್ಟಿಂಗ್ ಸೈಲೆಂಟ್ಲಿ, ಡೂಯಿಂಗ್ ನಥಿಂಗ್, ವಿಂಟರ್ ಕಮ್ಸ್, ಗ್ರಾಸ್ ಗ್ರೋ ಬೈ ಇಟ್ ಸೆಲ್ಫ್ ಅಂತ ಹೇಳಿದ್ದಾರೆ. ಅಂದರೆ ಸುಮ್ಮನೆ ಕುಳಿತಿರೋದು, ಏನನ್ನೂ ಮಾಡದೆ ಹಾಗೆ ಇರುವಿಕೆಯಲ್ಲಿ ವಿಂಟರ್ ಬರುತ್ತೆ, ಬೆಳೆ ಬೆಳೆಯುತ್ತೆ. ದಟ್ ಮೀನ್ಸ್ ಆಲ್ ಈಸ್ ಹ್ಯಾಪನಿಂಗ್ ಅಂತ. ಸೊ ಅದರಿಂದ
ಇವತ್ತೊಂದು ದಿನಕ್ಕಾದರೂ ನಾನು ಮೆಕ್ಯಾನಿಕಲ್ ಆಗಿ ಬದುಕ್ತಾ ಇದ್ದೀನ, ಜೀವಂತವಾಗಿದ್ದೀನ. ಜೀವಂತ ಅಂದರೆ ಹಾರ್ಟ್ ಬೀಟ್ ಜೀವಂತ, ಉಸಿರಾಟದ ಜೊತೆಗೆ ನೋಡ್ತಾ ಇದ್ದೀನಲ್ಲ. ಡೆಡ್ ಬಾಡಿ ಕೆನಾಟ್ ಸಿ ಅಲ್ವಾ. ಸೊ ನೋಡ್ತಾ ಇರೋದು ಜೀವಂತ, ಆಲಿಸ್ತಾ ಇದ್ದೀನಿ ಅದು ಜೀವಂತ, ಡೈಜೆಷನ್ ಮಾಡ್ಕೊಳ್ತಾ ಇದ್ದೀನಿ ಅದು ಜೀವಂತ, ನೀರು ಕುಡಿತಾ ಇದ್ದೀನಿ ಅದು ಜೀವಂತ. ಅಂದರೆ ಈ ಜೀವಂತಿಕೆಯಿಂದ ಆಗುವ ಎಲ್ಲದರ ಬಗ್ಗೆ ಸ್ವಲ್ಪನಾದರೂ ಎಚ್ಚರ ತಂದುಕೊಳ್ಳೋದು, ಕಳೆದೋಗಿರುವ ಮೆಕ್ಯಾನಿಕಲ್ ಲಿವಿಂಗಿಂದ ಸ್ವಲ್ಪ ಹಿಂದಕ್ಕೆ ಬರೋದು. ಅದು ಇವತ್ತೊಂದು ದಿನ, ಯಾವುದಾದ್ರೂ ಕೆಲವು ಕ್ಷಣಗಳಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ, ಈ ಕ್ಷಣದಿಂದ ಇವತ್ತಿನ ಮಲ್ಕೊಳ್ಳೋವರೆಗೂ ಯಾವುದಾದ್ರೂ ಸ್ವಲ್ಪ ಸಮಯನಾದರೂ ನೀವು ನಾನು ಅದಲ್ಲ ಇದು ಅಲ್ಲ ಏನೂ ಅಲ್ಲ ಅನ್ನೋ ಭಾವದಲ್ಲಿ ಸ್ವಲ್ಪ ಸಮಯ, ನಾನು ಬಾಡಿ, ನಾನು ಮನಸ್ಸು, ನಾನು ಭಾವ, ನನ್ನ ದೇಹಕ್ಕೆ ಆರೋಗ್ಯ ಅನಾರೋಗ್ಯ ಅಂತಿದೆ, ನನ್ನ ಮನಸ್ಸಿಗೆ ಅಸ್ವಸ್ಥತೆ ಸ್ವಸ್ಥತೆ ಅನ್ನೋದಿದೆ, ನನ್ನ ಭಾವದಲ್ಲಿ ಕ್ರೌರ್ಯ ದ್ವೇಷ ಅನ್ನೋದು ಇದೆ, ಪ್ರೇಮ ಸ್ನೇಹ ಅನ್ನೋದು ಇದೆ.